ಅಭಿವೃದ್ಧಿ ಕೇಳ್ತದೆ. ಓಕೆ. ಶ್ರೀ ನಮಃ. ಭಗವಾನ್ ಶಾಂತಿನಾಥ ಸ್ವಾಮಿ ನೆನೆಸ್ಕೊಳ್ತಾ, ಭಗವಾನ್ ಬಾಲಸ್ವಾಮಿ ಸ್ವಾಮಿ ನೆನೆಸ್ಕೊಳ್ತಾ, ಶ್ರೀ ಪದ್ಮಾವತಿ ಸಮಸ್ತ ಮುನಿ ವೃಂದಕ್ಕೆ ನಮಸ್ತು ನಮಸ್ತು ನಮಸ್ತು. ಸಮಸ್ತ ಭಟ್ಟಾರಕಗಳಿಗೆ ಇಚ್ಛಾಮಿಚ್ಛಾಮಿಗಳನ್ನ ಕಲಿಸ್ತಾ, ನನ್ನ ಅನ್ನದಾತರು ಪಾತಸ್ಮರಣೀಯವಾದಂತ ಡಾಕ್ಟರ್ ಡಿ ವೀರೇಂದ್ರವರನ್ನ ಸ್ಮರಿಸಿಕೊಳ್ಳುತ್ತಾ, ನಿರಂಜನ ಲಹರಿಯ ಶ್ರೀತ ನಿರಂಜನ್ ಜೈನ್ ಅವರಿಗೆ ಅಭಾರಿಯನ್ನ ಆಗಿದ್ದೇನೆ. ಬಹುಶಃ ಈ ಮೊದಲು ಮಾತಾಡಿದಂತ ಎಲ್ಲ ತೀರ್ಪುಗಾರರು ಇರ್ಬೋದು, ಜೊತೆಗೆ ಉಪನ್ಯಾಸ ನೀಡಿದ ರಾಜೇಶ್ವರಿ ಇರ್ಬೋದು, ಜೊತೆಗೆ ಹಾಡು ಮತ್ತು ವ್ಯಾಖ್ಯಾನವನ್ನ ಮಾಡಿದಂತ ಮಹನೀಯರಿಗೆ, ಹಾಗೂ ಕರ್ನಾಟಕದಾದ್ಯಂತ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಹಿರಿಯರಿಗೆ, ಅವರ ಜೊತೆಗೆ ಲೈವ್ ಅಲ್ಲಿ ಕಾರ್ಯಕ್ರಮವನ್ನ ನೋಡುವಂತ ಎಲ್ಲ ಬಂಧುಗಳಿಗೆ ಬೇಜಿನಿಂದ ಹೇಳುತ್ತಾ, ಬಹುಶಃ ವಿಷಯ ಕೌಶಲ್ಯ ಅಭಿವೃದ್ಧಿಯಲ್ಲಿ ಜೈನ ಸಿದ್ಧಾಂತ ಇದು ಸ್ವಲ್ಪ ಕಷ್ಟಕರ ಅನಿಸಿದ್ರು ಬಹುಶಃ ಇವತ್ತಿನ ಕಾಲಘಟ್ಟಕ್ಕೆ ಅತ್ಯಂತ ಪ್ರಮುಖವಾದ್ದು ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಕಾಲಘಟ್ಟದಲ್ಲಿ ಅಂಕಕ್ಕಾಗಿ ಹೋರಾಟ ಮಾಡುವಂತ ಶಿಕ್ಷಣ ಇದೆ, ಉದ್ಯೋಗಕ್ಕೆ ಸಿದ್ಧ ಮಾಡುವಂತ ವಿದ್ಯೆಯನ್ನ ಪಡೀತಾ ಇದ್ದಾರೆ. ಆ ನೆಲೆಯಲ್ಲಿ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಸ್ವಲ್ಪ ವ್ಯತ್ಯಾಸವನ್ನ ಕಾಣ್ತಾ ಇದ್ದಾರೆ. ವ್ಯಕ್ತಿಗೂ ವ್ಯಕ್ತಿತ್ವಗೂ ಇರುವುದು ಒಂದಕ್ಷರದ ವ್ಯತ್ಯಾಸ. ವ್ಯಕ್ತಿತ್ವ ರೂಪಿಸುವುದು ಸಂಪೂರ್ಣ ಅಭಿವೃದ್ಧಿ. ಮಗುವಿನ ಸಂಸ್ಕಾರವೇ ಶಿಕ್ಷಣ, ಮೌಲ್ಯಾಧಾರಿತ ಒತ್ತಡ ಇರುತ್ತ ಶಿಕ್ಷಣ ಆಗಬೇಕು. ಶಿಕ್ಷಣ ಬದುಕು ಕಟ್ಟಿಕೊಡಬೇಕು, ವಿದ್ಯೆ ವಿನಯವನ್ನ ಕೊಡುತ್ತದೆ ಅಂತ. ಆದ್ರೆ ಇವತ್ತು ಗುರು ಶಿಷ್ಯರ ಸಂಬಂಧ ಇಲ್ಲವಾಗ್ತಾ ಇದೆ. ಬಹುಶಃ ನಾವು ಇವತ್ತು ಕಲಿಬೇಕಾದ್ದು ಸೋಲನ್ನ ಸ್ವೀಕರಿಸುವಂತ, ನೋವನ್ನ ತಡೆದುಕೊಳ್ಳಬಹುದಂತ ವಿದ್ಯೆಯನ್ನ ಕಲಿಸಬೇಕಾದ್ರೆ ಬಹುಶಃ ಕೌಶಲ್ಯ ಆಧಾರಿತ ಬಂದಾಗ ಇವತ್ತು ಸ್ಕಿಲ್ ಇಂಡಿಯಾ, ಮೇಕ್ ಇಂಡಿಯಾ, ಮೇಡ್ ಇಂಡಿಯಾ ಅಂತ ಕೇಳ್ತೇವೆ. ಇದು ಕೇವಲ ಯಾಂತ್ರಿಕವಾದ ಬದುಕಿಗೆ ಅಥವಾ ಯಾಂತ್ರಿಕ ವಿಚಾರಗಳಿಗೆ ಮಾತ್ರ ಸೀಮಿತ ಆಗುತ್ತದೆ ಅಂತ. ಬಹುಶಃ ಕೌಶಲ್ಯದಲ್ಲಿ ಎರಡು ರೀತಿ, ಒಂದು ಸಾಫ್ಟ್ ಸ್ಕಿಲ್, ಇನ್ನೊಂದು ಹಾರ್ಡ್ ಸ್ಕಿಲ್ ಅಂತ. ಮೃದು ಕೌಶಲ್ಯ ಮತ್ತೆ ತಾಂತ್ರಿಕ ಕೌಶಲ್ಯಗಳು. ಬಹುಶಃ ಇವತ್ತಿನ ಪ್ರಬಂಧದ ಸಿದ್ಧಾಂತವನ್ನು ತಗೊಂಡಾಗ ಜೈನ ಸಮಾಜದ ಜೈನ ಸಿದ್ಧಾಂತಗಳಲ್ಲಿ ಹೇಗೆ ನಮ್ಮ ವ್ಯಕ್ತಿತ್ವ ಮೃದು ಕೌಶಲ್ಯಗಳನ್ನ ಹೇಗೆ ನಾವು ಅಳಿಸ್ಕೋಬಹುದು ಅಥವಾ ಇದೆ ಅನ್ನೋದನ್ನ ಒಂದಷ್ಟು ಚರ್ಚಿಸುವಂತ ಕಾಲಘಟ್ಟ ಇದೆ. ಕೌಶಲ್ಯಾಭಿವೃದ್ಧಿ ಅನ್ನೋದು ವ್ಯಕ್ತಿಯ ಆಂತರಿಕ ಸಾಮರ್ಥ್ಯ, ಇಂಟರ್ನಲ್ ಕೆಪಾಸಿಟಿ ಅಂತ ಹೇಳ್ತೇವೆ. ನೈಪುಣ್ಯತೆ ಮತ್ತು ನೈತಿಕತೆ ದೃಷ್ಟಿಯನ್ನ ವೃದ್ಧಿಗೊಳಿಸುವ ಹಾಗೂ ಪ್ರತಿಕ್ರಿಯೆಯನ್ನ ನೀಡುವಂಥದ್ದು. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಕೌಶಲ್ಯ ಎಂಬುದು ಕೇವಲ ಉದ್ಯೋಗದ ಅವಕಾಶವಲ್ಲ, ಅದು ಮಾನವೀಯತೆ ಮತ್ತು ಆತ್ಮೋನ್ನತಿಯ ಸಾಧನವೂ ಆಗಬೇಕಾಗಿದೆ. ಭಾರತದ ಪ್ರಾಚೀನ ತತ್ವಶಾಸ್ತ್ರಗಳಲ್ಲಿ ಜೈನ ಧರ್ಮವು ಕೇವಲ ಧಾರ್ಮಿಕ ಚಿಂತನೆಗೆ ಸೀಮಿತವಾಗದೆ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಮಾರ್ಗದರ್ಶನ ನೀಡಿದೆ. ಜೈನ ಸಿದ್ಧಾಂತಗಳು ಕೌಶಲ್ಯ, ಶಿಸ್ತಿನ ಜೀವನ, ತಾಳ್ಮೆ, ಪ್ರಾಮಾಣಿಕತೆ ಮತ್ತು ಜ್ಞಾನ ಸಾಧನೆಯ ಪೂರಕವಾಗಿದೆ. ಈ ಪ್ರಬಂಧದಲ್ಲಿ ಜೈನ ಸಿದ್ಧಾಂತ ಹೇಗೆ ಕೌಶಲ್ಯ ಅವರಿಗೆ ಪ್ರೇರಣೆ ನೀಡುತ್ತದೆ ಅನ್ನೋದನ್ನ ಒಂದಷ್ಟು ಇವತ್ತಿನ ಜನ ತಿಳ್ಕೊಳ್ಳಿಕ್ಕೆ, ಬಹುಶಃ ಹಿರಿಯರು ಭಾಗವಹಿಸಿದ್ರು ಹೇಳಿದ್ರು. ಬಹುಶಃ ಅವರ ಹಿರಿತನದ ಪ್ರಬಂಧ ಏನಿದೆ ಮುಂದಿನ ಇವತ್ತಿನ ಯುವ ಜನರಿಗೆ ಮಾರ್ಗದರ್ಶನ ಆಗಬಹುದು ನೆಲೆಯಲ್ಲಿ ಒಂದಷ್ಟು ವಿಚಾರ ನಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಅಹಿಂಸಾ ಸಿದ್ಧಾಂತ, ವ್ಯಕ್ತಿ ನಿರ್ಮಾಣ ಇದರಿಂದ ಆಗುತ್ತೆ ಅಂತ. ಜೈನ ಧರ್ಮದ ಮೂಲ ತತ್ವಗಳಲ್ಲಿ ಮೊದಲನೆಯದು ಅಹಿಂಸೆ. ಇದು ಕೇವಲ ಹಿಂಸೆ ಮಾಡಬಾರದೆಂಬ ನೈತಿಕ ಉಪದೇಶವಲ್ಲ, ಬದಲಾಗಿ ಸಹಾನುಭೂತಿ, ತಾಳ್ಮೆ ಮತ್ತು ಸಂವಿಧಾನಿಕತೆಯನ್ನ ಗುಣವನ್ನ ಬೆಳೆಸುವ ಶಕ್ತಿ ಇದೆ. ಕೌಶಲ್ಯಾಭಿವೃದ್ಧಿ ದೃಷ್ಟಿಯಿಂದ ಅಹಿಂಸೆಯು ವ್ಯಕ್ತಿಗೆ ಇತರರ ಭಾವನೆಗಳನ್ನ ಗೌರವಿಸುವ ಮನೋಭಾವ ಬೆಳೆಯುತ್ತದೆ. ಉದಾಹರಣೆಗೆ ಒಬ್ಬ ನಾಯಕ ಅಹಿಂಸೆಯ ಮನೋಭಾವದಿಂದ ತನ್ನ ತಂಡದವರಿಂದ ಉತ್ತಮ ಕೆಲಸವನ್ನು ಪಡೆದುಕೊಳ್ಳಬಹುದು. ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳನ್ನ ಕೋಪದಿಂದ ಅಲ್ಲ ಸಹಾನುಭೂತಿಯಿಂದ ಮಾರ್ಗದರ್ಶನ ನೀಡಿದರೆ ಅವನ ಕೌಶಲ್ಯ ವೃದ್ಧಿ ಆಗುತ್ತದೆ. ಉದಾಹರಣೆಗೆ ಅಹಿಂಸಾ ಪರಮೋ ಧರ್ಮ ಎನ್ನುವ ಜೈನ ಸೂತ್ರವು ಇಂದಿನ ನಿರ್ಮಾಣ ತತ್ವಗಳಲ್ಲಿ ಮ್ಯಾನೇಜ್ಮೆಂಟ್ ಅನ್ನು ಹೇಳುತ್ತೇವೆ ಕಾಣುವ ಇಮೋಷನಲ್ ಇಂಟೆಲಿಜೆನ್ಸಿ ಅಥವಾ ಎಂಪತಿ ಬೇಸ್ಡ್ ಲೀಡರ್ಶಿಪ್ಗೆ ಸಮಾನವಾಗಿದೆ. ಎರಡನೇದು ಸತ್ಯ ಸಿದ್ಧಾಂತ ಅಥವಾ ಪ್ರಾಮಾಣಿಕ ಕೌಶಲ್ಯ. ಜೈನ ಧರ್ಮದಲ್ಲಿ ಸತ್ಯ ಎಂದರೆ ಮಾತು, ಮನಸ್ಸು ಮತ್ತು ಕರ್ಮಗಳಲ್ಲಿ ನಿಷ್ಠೆ. ಕೌಶಲ್ಯಾಭಿವೃದ್ಧಿಗೆ ಸತ್ಯವಾದ ಪ್ರಾಮುಖ್ಯ ಅಪಾರ. ಪ್ರಾಮಾಣಿಕ ವ್ಯಕ್ತಿಯು ತನ್ನ ದುರ್ಬಲತೆಗಳನ್ನ ಒಪ್ಪಿಕೊಂಡು ಅವುಗಳನ್ನ ಸುಧಾರಿಸಲು ಶ್ರಮಿಸುತ್ತಾನೆ. ಕೌಶಲ್ಯಾಭಿವೃದ್ಧಿಯ ಮೂಲ ಅಂಶವೇ ಸ್ವಾಲೋಚನೆ ಮತ್ತು ನೈತಿಕತೆ. ಉದಾಹರಣೆಗೆ ಒಬ್ಬ ಉದ್ಯಮಿ ತನ್ನ ವ್ಯವಹಾರದಲ್ಲಿ ಸತ್ಯನಿಷ್ಠೆಯಿಂದ ನಡೆಯುವಾಗ ಗ್ರಾಹಕರ ವಿಶ್ವಾಸವನ್ನ ಗಳಿಸುತ್ತಾನೆ. ವಿಶ್ವಾಸವೆಂದರೆ ವೃತ್ತಿ ಜೀವನದಲ್ಲಿ ಅತಿ ಮಹತ್ವದ ಕೌಶಲ್ಯ. ಮೂರನೇದು ಅಸ್ಥೇಯ ಸಿದ್ಧಾಂತ. ಇದು ಶ್ರದ್ಧೆಯ ಬೆಳವಣಿಗೆಗೆ. ಅಸ್ಥೇಯ ಎಂದರೆ ಇತರರ ಸೊತ್ತು ಅಪೇಕ್ಷಿಸಬಾರದು ಅಂತ. ಈ ಸಿದ್ಧಾಂತ ಕೌಶಲ್ಯ ಅಭಿವೃದ್ಧಿಯಲ್ಲಿ ಸಂತೃಪ್ತಿ ಮತ್ತು ಪರಿಶ್ರಮದ ಮೌಲ್ಯವನ್ನ ಕಲಿಸುತ್ತದೆ.
ಯಾವಾಗ ಒಬ್ಬ ವ್ಯಕ್ತಿ ತನ್ನ ಶ್ರಮದಿಂದ ಕಲಿಯುವ ಮತ್ತು ಸಂಪಾದಿಸುವ ಮನೋಭಾವವನ್ನು ಬೆಳೆಸುತ್ತಾನೋ ಆಗ ಅವನಲ್ಲಿ ವಿಶ್ವಾಸ, ಜವಾಬ್ದಾರಿ, ನೈತಿಕತೆ ಬೆಳೆಯುತ್ತದೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ನಕಲು ಮಾಡಿದ ತನ್ನ ಪ್ರಯತ್ನದಿಂದ ಪರೀಕ್ಷೆ ಪಾಸ್ ಆದರೆ ಆತನ ಆತ್ಮವಿಶ್ವಾಸ, ನೈಪುಣ್ಯತೆ ಎರಡೂ ವೃದ್ಧಿಸುತ್ತದೆ. ಇನ್ನು 4ನೇದು ಬ್ರಹ್ಮಚರ್ಯ ಸಿದ್ಧಾಂತ ಮತ್ತು ಇದು ಏಕಾಗ್ರತೆಗೆ ಸಂಬಂಧಿಸಿದೆ. ಬ್ರಹ್ಮಚರ್ಯ ಎಂದರೆ ಆತ್ಮನಿಗ್ರಹ, ಏಕಾಗ್ರತೆ, ಅನಿಯಮಿತ ಜೀವನದಿಂದ ನಿಯಮಿತ ಜೀವನಕ್ಕೆ ಬರು. ಇದು ಕೌಶಲ್ಯಾಭಿವೃದ್ಧಿಗೆ ಅತ್ಯಂತ ಅಗತ್ಯ. ಮನಸ್ಸು ಚಂಚಲವಾಗಿದ್ದರೆ ಹೊಸ ಕೌಶಲ್ಯಗಳನ್ನ ಕಲಿಯುವುದು ಕಷ್ಟ. ಬ್ರಹ್ಮಚರ್ಯವು ಮಾನಸಿಕತೆಯ ಶಕ್ತಿಯನ್ನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ ಐಟಿ ಕ್ಷೇತ್ರದ ಯುವಕರು ತಮ್ಮ ಗಮನವನ್ನ ತಂತ್ರಜ್ಞಾನದಲ್ಲಿ ಕೇಂದ್ರೀಕರಿಸಲು ಯೋಗ ಮತ್ತು ಜ್ಞಾನದ ಸಹಾಯವನ್ನು ಪಡೆಯುತ್ತಾರೆ. ಇದು ಬ್ರಹ್ಮಚರ್ಯದ ಆಧುನಿಕ ರೂಪವೇ ಸರಿ. ಇನ್ನು 5ನೇದು ಅಪರಿಗ್ರಹ ಸಿದ್ಧಾಂತ. ಇದು ಸರಳ ಜೀವನಕ್ಕೆ ಸಂಬಂಧಿಸಿದೆ. ಅಪರಿಗ್ರಹ ಎಂದರೆ ಅತಿಯಾದ ಆಸೆ, ಸ್ವಾರ್ಥ ಮತ್ತು ಆಸ್ತಿಪಾಸ್ತಿಯ ಬಂಧದಿಂದ ಮುಕ್ತರಾಗುವುದು. ಕೌಶಲ್ಯಾಭಿವೃದ್ಧಿಯಲ್ಲಿ ಅಪರಿಗ್ರಹವು ಮಿತೋಪಯೋಗ ಮತ್ತು ನೈತಿಕ ಪ್ರಗತಿಯನ್ನ ಕಲಿಸುತ್ತದೆ. ಕೌಶಲ್ಯವನ್ನ ಹಣಕ್ಕಾಗಿ ಅಲ್ಲ, ಸೇವೆಗಾಗಿ ಬಳಸುವ ಮನೋಭಾವ ಮೂಡುತ್ತದೆ. ಉದಾಹರಣೆಗೆ ಮಾವೀರಸ್ವಾಮಿಯು ತನ್ನ ಶಿಷ್ಯರಿಗೆ ಕೌಶಲ್ಯವು ಆತ್ಮೋದ್ಧಾರಕ್ಕಾಗಿ ಉಪಯೋಗಿಸಬೇಕು, ಸ್ವಾರ್ಥಕ್ಕಾಗಿ ಅಲ್ಲ ಎಂದು ಉಪದೇಶಿಸಿತು. ಇನ್ನು 6ನೇ ಅನೇಕಾಂತವಾದ, ಸಮಸ್ಯೆ ಪರಿಹಾರ ಕೌಶಲ್ಯ ಇವತ್ತಿಗದು. ಜೈನ ಧರ್ಮದ ಪ್ರಮುಖ ತತ್ವವಾದ ಅನೇಕಾಂತವಾದ ಎಂದರೆ ಸತ್ಯಕ್ಕೆ ಅನೇಕ ಆಯಾಮಗಳಿವೆ. ಈ ಸಿದ್ಧಾಂತವು ಇಂದಿನ ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಸಂವಾದ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ಗೆ ಬಹುಮಟ್ಟಿಗೆ ಸಂಬಂಧಿಸಿದೆ. ಒಬ್ಬ ಅನೇಕಾಂತವಾದಿ ವ್ಯಕ್ತಿ ಬೇರೆ ಬೇರೆ ದೃಷ್ಟಿಕೋನದ ವಿಷಯವನ್ನ ವಿಶ್ಲೇಷಿಸುತ್ತಾನೆ. ಇದು ತಂಡದ ಕೆಲಸದಲ್ಲಿ, ನಿರ್ಣಯಗಳಲ್ಲಿ ಮತ್ತು ಹೊಸ ಆವಿಷ್ಕಾರಗಳಲ್ಲಿ ಸಹಾಯ ಆಗುತ್ತೆ. ಬಹುದ್ಯಮಿ ತನ್ನ ಗ್ರಾಹಕ, ನೌಕರ ಮತ್ತು ಹೂಡಿಕೆದಾರರ ಎಲ್ಲರ ದೃಷ್ಟಿಯಿಂದ ವಿಚಾರಿಸಿದರೆ ಅವನ ನಿರ್ಧಾರ ಹೆಚ್ಚು ಸಮತೋಲನವಾಗಿರುತ್ತೆ. ಇದು ಅನೇಕಾಂತವಾದದ ನೇರ ಅನ್ವಯ. ಇನ್ನು 7ನೇದು ಜೈನ ಧರ್ಮದ 6 ಆಚಾರ ಮತ್ತು ಜೀವನ ಶೈಲಿ. ಜೈನ ಧರ್ಮದಲ್ಲಿ ಶೀಲ, ತಪ, ದಾನ, ಸಂಯಮ, ಜ್ಞಾನ ಈ 6 ಆಚಾರಗಳು ಕೌಶಲ್ಯಾಭಿವೃದ್ಧಿಯ ಪ್ರಮುಖ ನಕ್ಷೆ ಎಂದು ಹೇಳಬಹುದು. ಜೈನ ಆಚಾರ ಕೌಶಲ್ಯಾಭಿವೃದ್ಧಿ ಪ್ರಭಾವ. ಶೀಲ ಶಿಸ್ತಿನ ನಡೆ, ನೈತಿಕ ಕೌಶಲ್ಯ ಶಿಸ್ತಿನ ಜೀವನ, ತಪ ಸಹನ ಶಕ್ತಿ, ದೀರ್ಘಕಾಲದ ಗುರಿ ಸಾಧನೆಗೆ ಶಕ್ತಿ, ದಾನ ಸಹಾಯದ ಮನೋಭಾವ, ಸಾಮಾಜಿಕ ಕೌಶಲ್ಯ, ನಾಯಕತ್ವ, ಸಂಯಮ, ಆತ್ಮನಿಗ್ರಹ, ಕೇಂದ್ರೀಕೃತ ಕಲಿಕೆ, ಜ್ಞಾನ ಅಂದರೆ ಶಿಕ್ಷಣ, ತಾಂತ್ರಿಕತೆ ಮತ್ತು ತತ್ವಜ್ಞಾನ ವೃದ್ಧಿಯ ಜ್ಞಾನ, ಮನಶಾಂತಿಗೆ ಬೇಕಾದ ಮಾನಸಿಕ ಸ್ಥೈರ್ಯ ಮತ್ತು ಕ್ರಿಯಾತ್ಮಕತೆ. ಇನ್ನು 8ನೇದು ನವೀನ ಯುಗದಲ್ಲಿ ಜೈನ ಸಿದ್ಧಾಂತಗಳ ಪ್ರಾಯೋಗಿಕತೆ. ಇವತ್ತಿನ ಅಪ್ಡೇಟೆಡ್ ಯುಗ ಅಂತ ಹೇಳ್ತೇವೆ, ಅಥವಾ ಕೌಶಲ್ಯ ಆಧಾರಿತ ಯಾಂತ್ರಿಕ ಬದುಕಿನಲ್ಲಿರುವಂತ ಇವತ್ತಿನ ಹೊಸ ಅಪ್ಡೇಟ್ ಸ್ಟಾರ್ಟ್ಅಪ್ ಯುಗ, ಆನ್ಲೈನ್ ಕಲಿಕೆ, ಆರ್ಥಿಕ ಸ್ಪರ್ಧೆ ಎಂತ ಕಾಲಘಟ್ಟದಲ್ಲಿಯೂ ಜೈನ ಸಿದ್ಧಾಂತಗಳು ಕಾಲಾತೀತವಾಗಿದೆ. ಅವು ನಮ್ಮಲ್ಲಿ ನೈತಿಕ ವ್ಯವಹಾರ, ಸಾಮಾಜಿಕ ಹೊಣೆಗಾರಿಕೆ ಮತ್ತು ಆಂತರಿಕ ಶಾಂತಿ ಎಂಬ ಅಂಶಗಳನ್ನ ಬೆಳೆಸ್ತದೆ. ಉದಾಹರಣೆಗೆ ಜೈನ ಉದ್ಯಮಿಗಳು, ಕುಟುಂಬಗಳು ನಮ್ಮ ವ್ಯವಹಾರದಲ್ಲಿ ಟ್ರಸ್ಟ್ ಬೇಸ್ಡ್ ವ್ಯವಹಾರ ನಡೆಸುವ ಕಾರಣ ವಿಶ್ವಾದ್ಯಂತ ವಿಶ್ವಾಸಾರ್ಹತೆಯನ್ನು ಗಳಿಸಿದೆ. ಒಟ್ಟು ಈ ಒಂದು ವಿಷಯದ ಮೇಲೆ ಜೈನ ಸಿದ್ಧಾಂತ ಕೇವಲ ಧಾರ್ಮಿಕ ಉಪದೇಶಗಳಲ್ಲ, ಅವು ಮಾನವನ ಜೀವನದ ಶಾಶ್ವತ ಕೌಶಲ್ಯಗಳು, ಪಾಠಗಳು. ಅಹಿಂಸೆಯು ಸಹಾನುಭೂತಿಯನ್ನ ಕಲಿಸುತ್ತದೆ, ಸತ್ಯವು ಪ್ರಾಮಾಣಿಕತೆಯನ್ನು ನೀಡುತ್ತದೆ, ಅತ್ತೆಯ ಪರಿಶ್ರಮಕ್ಕೆ ಪ್ರೇರಿಸುತ್ತದೆ, ಬ್ರಹ್ಮಚರ್ಯ ಏಕಾಗ್ರತೆ ನೀಡುತ್ತದೆ, ಅಪರಿಗ್ರಹ ತೃಪ್ತಿ ಕಲಿಸುತ್ತದೆ ಮತ್ತು ಅನೇಕಾಂತವಾದ ಸಮಸ್ಯೆ ಪರಿಹಾರಕ್ಕೆ ದೃಷ್ಟಿಕೋನ ನೀಡುತ್ತದೆ. ಇವುಗಳ ಅನುಸರಣೆಯ ಮೂಲಕ ವ್ಯಕ್ತಿ ಕೇವಲ ವೃತ್ತಿಪರ ಯಶಸ್ಸನ್ನು ಪಡೆಯುವುದಲ್ಲ, ಆತ್ಮಶಾಂತಿ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ಸಾಧಿಸಬಲ್ಲ. ಜೈನ ಸಿದ್ಧಾಂತಗಳು ಕೌಶಲ್ಯಗಳನ್ನ ಕೇವಲ ಜೀವನೋಪಕ್ಕಾಗಿ ಜೀವನದ ಉದ್ದೇಶವನ್ನಾಗಿಸುತ್ತವೆ. ಈ ಭಾಗದಲ್ಲಿ ಹೊಸ ಕೌಶಲ್ಯ ಇವತ್ತಿನ ಕಾಲಘಟ್ಟದಲ್ಲಿ ಕೊರತೆ ಇರುವಂತದ್ದು ಮೃದು ಕೌಶಲ್ಯ ಕೊರತೆ. ಇವತ್ತಿನ ಎಲ್ಲ ಇಂಟರ್ವ್ಯೂಗಳಿಗೆ ಹೋದ ಸಮೇತ ಕಾಣುವಂತದ್ದು ನಿಮ್ಮಲ್ಲಿ ತಾಂತ್ರಿಕತೆ, ಮಾರ್ಕ್ಸ್ ಕಾರ್ಡ್ ಇರಬಹುದು, ಆದರೆ ಸಾಫ್ಟ್ ಸ್ಕಿಲ್ಗಳು ಹೇಗೆ ನೀವು ಪ್ರೆಸೆಂಟೇಷನ್ ಮಾಡ್ತೀರಿ, ಹೇಗೆ ನೀವು ವ್ಯವಹರಿಸ್ತೀರಿ, ಟೀಮ್ ಅಲ್ಲಿ ಅಥವಾ ಇಂಟರ್ಪರ್ಸನಲ್ ಸ್ಕಿಲ್ಸ್ ಹೇಗಿದೆ ಅನ್ನೋದನ್ನ ಇವತ್ತು ಗಮನಿಸ್ತಾರೆ ಯಾವುದೇ ಫೀಲ್ಡಿಗೆ ಹೋದಾಗ. ಅದು ಇದ್ದಾಗ ಮಾತ್ರ ಬೆಳವಣಿಗೆ ಸಾಧ್ಯ. ಅದನ್ನ ಜೈನ ಸಿದ್ಧಾಂತ ಅಳವಡಿಸಿಕೊಂಡಿದೆ. ಆದರೆ ಅದನ್ನ ಇವತ್ತಿನ ಜನಕ್ಕೆ ತಿಳಿಸುವ, ಸರಳ ರೀತಿಯಲ್ಲಿ ತಿಳಿಸುವ ರೀತಿಯ ಬದಲಾವಣೆಯನ್ನ ನಾವು ತಂದುಕೊಳ್ಬೇಕಾಗಿದೆ. ಬಹುಶಃ ಆಗ ರಾಜೇಶ್ ಅವರು ಹೇಳಿದ ಹಾಗೆ ಇವತ್ತಿನ ಕಾಲಘಟ್ಟಕ್ಕೆ ಜೈನ ಸಿದ್ಧಾಂತಗಳನ್ನ ಹೇಗೆ ನಾವು ಅರ್ಥೈಸಬಹುದು ಯುವ ಜನತೆಗೆ ಅನ್ನೋದನ್ನ ಒಂದಷ್ಟು ಚರ್ಚೆಗಳನ್ನ ಮಾಡಿದಾಗ ಉತ್ತರ ಸಿಗಬಹುದು. ಈ ನೆಲೆಯಲ್ಲಿ ನಿರಂಜನ ಲಹರಿ ಶ್ರೀಯುತ ನಿರಂಜನ್ ಜೈನ್ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ.
ಇವತ್ತಿನ ಕೌಶಲ್ಯಗಳನ್ನ ಆಧುನಿಕತೆಗಳನ್ನ ಬಳಸಿಕೊಂಡು ಇವತ್ತಿನ ಒಂದು ಸಾಮಾಜಿಕ ಜಾಲತಾಣಗಳು ಏನು ಸೋಷಿಯಲ್ ಮೀಡಿಯಾಗಳನ್ನ ಹೇಳ್ತೇವೆ, ಇದನ್ನ ಈ ರೀತಿಯು ಧರ್ಮ ಪ್ರಚಾರಕ್ಕೆ ಅಥವಾ ಧರ್ಮದ ಕಾರ್ಯಗಳಿಗೆ ಬಳಸಬಹುದು ಅನ್ನೋದನ್ನ ನಿರಂಜನ್ ರವರು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಇವತ್ತಿನ ಅನೇಕ ಮಕ್ಕಳಿಗೆ ಧಾರ್ಮಿಕತೆಯನ್ನ ಕಲಿಸಿದ್ರೆ, ಧಾರ್ಮಿಕತೆ ವಿಚಾರ ತಿಳಿಸಿದ್ರೆ ಅದು ನಿರಂಜನ್ ಲಹರಿಯ ವಿವಿಧ ಕಾರ್ಯಕ್ರಮಗಳು, ವಿವಿಧ ಸ್ಪರ್ಧೆಗಳು ಇರಬಹುದು ಅಥವಾ ವಿವಿಧ ವಿಚಾರಗಳು ಇರಬಹುದು. ಬಹುಶಃ ಆ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ನಡೆದರೆ ಇದು ಸಹ ಇನ್ನೂ ಸಹ ಮುಂದುವರಿಯಲಿ. ನಮಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶವನ್ನ ನಿರಂಜನ್ ಲಹರಿಯ ಎಲ್ಲ ತಂಡದ ಮಾಡಿಕೊಟ್ಟಿನೆ. ಅವಕಾಶಕ್ಕಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಜೊತೆಗೆ ಸ್ಪರ್ಧೆಯಲ್ಲಿ ಅನೇಕ ಜನ ಹಿರಿಯರು ಭಾಗವಹಿಸಿದ್ದಾರೆ, ಅನೇಕ ಜನ ವಿದ್ವಾಂಸರು ಅಥವಾ ಅತ್ಯಂತ ಹಿರಿಯ ಅನುಭವಿಗಳು ಭಾಗವಹಿಸಿದ್ದಾರೆ ಅನ್ನುವಂತ ವಿಚಾರ ಪ್ರಿಯಕಾರಣಿ ಅವರು ಹೇಳಿದ್ರು. ಬಹುಶಃ ಇದೊಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಅನೇಕ ಬಾರಿ ನಮ್ಮಲ್ಲಿರುವಂತ ವಿಚಾರಗಳು ಇನ್ನೊಬ್ಬರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೇರವಾಗಿ. ಬಹುಶಃ ಈ ಮೂಲಕ ಆದ್ರೂ ಒಂದಷ್ಟು ಜನಕ್ಕೆ ಮುಟ್ಟಿಸುವಂತ ಕೆಲಸಗಳನ್ನ ಹಿರಿಯರು ಮಾಡಿದ್ದಾರೆ. ವಿಷಯ ಸ್ವಲ್ಪ ಕಷ್ಟಕರ ಆದ್ರೂ ಅತ್ಯಂತ ಪ್ರಮುಖವಾದ ವಿಷಯ ಅನ್ನೋದನ್ನ ಈ ಸಮಯ ಹೇಳ್ಕೊಳ್ತಾ, ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ನಾನು ನಿರಂಜನ್ ರವರನ್ನ ಅಭಿನಂದಿಸ್ತಾ, ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಉದಯ್ ಮಧ್ವ ಅವರು ಇರ್ಬೋದು, ರಾಜೇಶ್ ಈಶ್ವರಣ್ಣವರು ಇರ್ಬೋದು, ಈ ರೀತಿಯ ಹಿರಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿದ್ದೀರಿ. ಅವರಿಗೂ ನಾನು ಶ್ರದ್ಧೆಯನ್ನು ಸಲ್ಲಿಸ್ತಾ, ಸುಂದರವಾಗಿ ನಿರೂಪಣೆ ಮಾಡಿದಂತ ಶ್ರುತಿ ಧನಸವರಿಗೂ ಧನ್ಯವಾದ ಹೇಳುತ್ತಾ, ಮುಂದೆ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅನ್ನುವಂತ ಹಾರೈಕೆ ಜೊತೆಗೆ ನನ್ನ ಮಾತನ್ನು ಇದ್ದೇನೆ.